ಸರ್ ಒಂದು ಕಡೆ ಮೈಸೂರು ಈಗ ದಸರಾ ಕಾರ್ಯಕ್ರಮದಲ್ಲಿ ಕಂಬಳನ ಕೂಡ ತರ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ಸರ್? ಇದು ಕೆಲವೊಂದು ಕಡೆ ಮೈಸೂರು ದಸರಾ ರಾಜಮಂತ್ರಿಗೆ ಅವಮಾನ ಮಾಡಿದಂಗೆ ಅನಿಸುತ್ತೆ ಕಂಬಳ ತರೋದು. ನೋಡಿ, ಇಲ್ಲಿ ಮೈಸೂರು ಜನರ ಸಂಪ್ರದಾಯ ಏನಿದೆ ಅದರಂಗೆ ಮಾಡಬೇಕು. ಇಲ್ಲಿನ ಲೋಕಸಭಾ ಸದಸ್ಯರ ಅಭಿಪ್ರಾಯ ಏನಿದೆ, ಜನರ ಅಭಿಪ್ರಾಯ ಏನಿದೆ, ಜನರ ಭಾವನೆಗೆ ತಕ್ಕಂತೆ ಮಾಡಬೇಕು ಹೊರತು ಅದನ್ನು ಬಿಟ್ಟು ಮಾಡೋದು ಸೂಕ್ತ ಅಲ್ಲ ಅಂತ ನನಗೆ ಅನ್ನಿಸ್ತದೆ. ಸರ್ ಮಂಡ್ಯ ಕ್ಷೇತ್ರದಿಂದ ನಿಲ್ತೀರಾ ಸರ್ ಈ ಬಾರಿ ಮುಂದಿನ ಚುನಾವಣೆಗೆ? ಯಾರೀ ನಾ ಮಂಡ್ಯಕ ಇಲ್ಲ, ಅದ್ರ ಸಲುವಾಗಿ ನಾ ಚುನಾವಣೆಗೆ ಅದೇ ನೋಡಿ ಅದು ಏನು ಈಗ ಯಾವುದೇ ಇದು ಈಗ ನಡೆದಿಲ್ಲ ಚರ್ಚೆ. ಈಗ ಚರ್ಚೆ ಕರ್ನಾಟಕದಲ್ಲಿ BJP ಇದೆಯೋ ಇಲ್ಲವೋ, ಅಥವಾ ಅದು ಕಾಂಗ್ರೆಸ್ಸಿನ ಒಂದು ಶಾಖೆ ಆಗಿದೆಯೋ ಹೈಕಮಾಂಡ್ ಗೊತ್ತಾಗಿದೆ. ಈಗಿನ BJP ಕರ್ನಾಟಕದಲ್ಲಿ ವಿರೋಧ ಪಕ್ಷ ಕೆಲಸ ಮಾಡ್ತಾಯಿಲ್ಲ. ಈಗ ನೋಡಿ ಬಿಡದಿದ್ದು ನಾವು ಹೋದ ಮೇಲೆ ಎಲ್ಲರೂ ಹೋಗ್ತಾ ಇದ್ದಾರೆ. ಇಲ್ಲಕಂದ್ರೆ ಆ ರೈತರಿಗೆ 400 ಎಷ್ಟೋ ದಿವಸ ಆಗಿತ್ತು ನಾವು ಹೋದಾಗ. ಅಂದ್ರೆ ಇವ್ರಿಗೆ ಎಲ್ಲರಿಗೂ ಭಯ ಏನದ, ಇವ್ರದ್ದು ಎಲ್ಲ ಅಕ್ರಮ ಆಸ್ತಿ ಐತೆ ಅಂತ ಹೇಳಿ ನನಗೆ ಅನಿಸ್ತದೆ. ಅದಕ್ಕೇ ಬಿಡದಿ ಯಾವಾಗ ಇವತ್ತು ರೈತರದ್ದು ದೊಡ್ಡ ಒಂದು ಆಂದೋಲನ ಪ್ರಾರಂಭ ಆಯಿತು. ಈಗ ಎಲ್ಲರೂ ಬಿಡದಿ ಕಡೆ ಹೋಗ್ತಾ ಇದ್ದಾರೆ. ನೀವು ಆಂದೋಲನ ಮಾಡಿದ್ರೆ ಇಳಿಸ್ಬಿಡ್ತೀವಿ ಅಂತ ಏನೂ ಆಗಲಿಲ್ಲ. ಯಾರನ್ರಿ? ವಿಜೇಂದ್ರ ಅವ್ರನ್ನ ಇಳಿಸ್ಬಿಡ್ತೀನಿ ಅಂತ ಆಂದೋಲನ ಆಯಿತು ನಿಮ್ಮದು. ನೋಡಿರಿ, ಎಲ್ಲ ಆಂದೋಲನಗಳು ಒಮ್ಮೆ ರಿಸಲ್ಟ್ ಕೊಡೋದಿಲ್ಲ. ಸ್ವಲ್ಪ ತಡೀರಿ ನೀವು 2-3 ತಿಂಗಳ. ಆಂದೋಲನ ಯಶಸ್ವಿ ಆಗಲಿಕ್ಕೆ ಬೇಕು. ಯಾಕೆಲ್ಲಿ ಹನುಮಂತ ದೇವರ ಒಂದು ಸನ್ನಿಧಾನದಾಗ ನಿಂತು ಹೇಳ್ತೀನಿ, ಹಿಂದೆ ಯಡಿಯೂರಪ್ಪನ ಇಳಿಸ್ತೀವಿ ಅಂತ ಇಳಿಸ್ತೀವಿ, ಈಗ ಇವ್ರನ್ನೂ ಇಳಿಸ್ತೀವಿ. ಏನು ಅದು ನೋಡೋಣ, ಅವಾಗೇನು ಆ ಕಾಲಘಟ್ಟದಲ್ಲಿ ಏನು ನಿರ್ಣಯ ಆಗ್ತದೆ. ಎರಡೂ ಮುಂದುವರ್ಸ್ಕೊಂಡಿರ್ತೀವಿ. ಅದು ಯಾವುದು ಬರ್ತದೆ ಆ ಕಡೆ ನೋಡೋಣ ಹತ್ರ ಅವಾಗ.